ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವಾರವಂತೂ ಬರೀ ಹುಷಾರಿಲ್ದಿರೋದೇ ಆಯಿತು. ಫಸ್ಟು ಹಲ್ಲು ಬಂತು, ಅದಾದಮೇಲೆ ಕೆಮ್ಮು ನೆಗಡಿ, ಈಗ ಐ ಇನ್ಫೆಕ್ಷನ್ ಕೂಡ ಶುರು ಆಗಿದೆ. ಹಾಗಾಗಿ ಬೆಳಗ್ಗೆನೇ ವಾಸನ್ ಹೈ ಕೇರ್ ಹೋಗಿ ಬಂದ್ರಿ. ನಾವಲ್ಲಿಂದ ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ವರಮಹಾಲಕ್ಷ್ಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಡಿಶ್ ಕಾಯಿ ಹೋಳಿಗೆ ಅದನ್ನು ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ರು. ನಾನು ಕಾಯಿ ಹೋಳಿಗೆ ಜೊತೆಗೆ ನನಗೆ ನಮ್ಮಮ್ಮ ಮಾಡೋ ರವೆ ಉಂಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮದುವೆ ಆಗಿ ಬಂದಾಗಿಂದ ನಮ್ಮಮ್ಮ ಅಷ್ಟು ರವೆ ಉಂಡೆ ಮಾಡ್ತಾನೆ ಇಲ್ಲ, ಬಿಕಾಸ್ ತಿನ್ನೋರು ಇರಲ್ಲ ಅಂತಂದ್ಬಿಟ್ಟು. ಸೊ ಈ ಸಲ ಪಾಪುನು ಇದ್ದಾಳಲ್ವ, ಅವಳು ತಿಂತಾಳೆ ಅಂತಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ರವೆ ಉಂಡೆ ಮಾಡಿಸ್ಕೊತಾ ಇದ್ದೀನಿ. ಸೊ ಬಿಸಿ ಬಿಸಿ ರವೆ ಉಂಡೆ ಕಟ್ಬೇಕಾದ್ರೆ ತಿನ್ನಬೇಕು ಅನಿಸ್ತಿತ್ತು, ಬಟ್ ದೇವ್ರ ನೈವೇದ್ಯಕ್ಕಿಟ್ಟೆ ತಿನ್ನಬೇಕು ಅಂತಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಎನಿವೇಸ್, ಸೊ ನಾನು ಕುಂಕುಮಕ್ಕೆ ಬರೋರಿಗೆ ಒಂದು ಪುಟ್ಟ ಬಾಕ್ಸ್ ಆರ್ಡರ್ ಮಾಡಿದ್ದೆ, ಇದಕ್ಕೇನಾದರೂ ಸ್ವೀಟ್ ಹಾಕ್ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಕೆಲಸ ಎಲ್ಲ ನನ್ನ ಮಗಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ, ಬಿಕಾಸ್ ಚಿಕ್ಕ ಮಕ್ಕಳಿಗೆ ಇವಾಗಿಂದಾನೇ ನಮ್ಮ ಟ್ರೆಡಿಷನ್ಸು ಈ ಪುಟ್ಟ ಕೆಲಸಗಳನ್ನ ಮಾಡಿಸ್ತಾ ಇದೆ. ದೊಡ್ಡವರಾದ್ಮೇಲೆ ಇದರಲ್ಲೆಲ್ಲ ಆಸಕ್ತಿ ಬರುತ್ತೆ. ಹಾಗಾಗಿ ಏನೇನಾಗುತ್ತೆ ಅದನ್ನೆಲ್ಲ ಆದಷ್ಟು ಅವಳ ಕೈಲಿ ಮಾಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ಸಂಜೆ ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು. ನಾಳೆ ಬೆಳಗ್ಗೆ ತೆಂಗಿನಕಾಯಿ, ಹೂವು, ಹಣ್ಣು ಇದನ್ನೆಲ್ಲ ತರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಂಜೆನೇ ನಾನು ಚಿರು ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ರಿ. ಇನ್ನು ಬಂದಾದ್ಮೇಲಿಂದ ಸೀರೆ ನಾಳೆ ಬೆಳಗ್ಗೆ ಉಡ್ಸಿದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮಮ್ಮ ಹಾಗೆ ನಮ್ಮ ಹೌಸ್ ಹೆಲ್ಪ್ ಮಂಜುಳಾ, ಚಿರು ಎಲ್ಲ ಸೇರಿಕೊಂಡು ಬ್ಯಾಕ್ ಡ್ರಾಪ್ ರೆಡಿ ಮಾಡಿ ಬಿಂದಿಗೆಗೆ ಸೀರೆ ಉಡ್ಸ್ಬಿಟ್ಟು ರೆಡಿ ಮಾಡಿಟ್ರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಹಬ್ಬ ಹೇಗಾಯಿತು ಅಂತ ಶೇರ್ ಮಾಡ್ತೀನಿ. ಬಾಯ್.